ಭಾಷಣ ಓದದೆ ರಾಜ್ಯಪಾಲರ ನಿರ್ಗಮನ ವಿಚಾರ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಬಿಕೆ ಹರಿಪ್ರಸಾದ್ ಕಾವೇರಿ ನಿವಾಸದಲ್ಲಿ ಸಿಎಂರನ್ನ ಭೇಟಿಯಾಗಿದ್ದಾರೆ. ರಾಜ್ಯಪಾಲರಾದ ಗೆಹ್ಲೋಟ್ ಅವರ ನಡೆಗೇನಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸದನದಲ್ಲಿ ಇದೇ ವಿಚಾರಕ್ಕೆ ಕೋಲಾಹಲ ನಡೆದಿತ್ತು. ಹರಿಪ್ರಸಾದ್ ಎಂಎಲ್ಸಿ ರವಿ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೂಡ ಆಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಒತ್ತಾಯ ಮಾಡಿರೋದು ಇವ್ರ ವಿರುದ್ಧ ಆಕ್ಷನ್ಸ್ ಆಗಲೇಬೇಕು ಅಂತ. ಆ ವಿಚಾರದ ಬಗ್ಗೆ ಸಿಎಂ ಜೊತೆ ಚರ್ಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಮುಂದಿನ ನಡೆಯ ಬಗ್ಗೆ ಏನು ಮಾಡ್ಬೋದು, ಏನು ಆಪ್ಷನ್ಸ್ ಇದೆ, ಹೇಗೆ ನಾವು ಇದನ್ನ ಸ್ವೀಕರಿಸ್ಬೋದು ಅಥವಾ ವಿರೋಧಿಸಬಹುದು, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರ ಜೊತೆಗೆ. ಸದನದಲ್ಲೇ ಇದಕ್ಕೆ ತಕ್ಕ ಉತ್ತರ ನೀಡೋ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಅಂತ. ಇಲ್ಲ ನಾವು ಅಲ್ಲೇ ಆನ್ಸರ್ ಮಾಡೋಣ ಇದಕ್ಕೆ ಅಂತ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವತ್ತು ಬಿಕೆ ಹರಿಪ್ರಸಾದ್ ಅವರು ಸಾಕಷ್ಟು ತಡೆಯೋ ಪ್ರಯತ್ನ ಮಾಡಿದ್ರು, ನೀವು ಹೋಗಲೇಬಾರ್ದು ನೀವು ಅಂತ. ಸೊ ನೀವು ವಿಜುವಲ್ ಕೂಡ ನೋಡ್ತಾ ಇರ್ಬೋದು. ಇದರ ಸಂದರ್ಭದಲ್ಲಿ ಅವರ ಜುಬ್ಬ ಕೂಡ ಹರಿದೋಗಿತ್ತು, ಅದನ್ನು ಬಿಜೆಪಿಗರೇ ಹರಿದಿದ್ದು ಅಂತ ಬೇರೆ ಹೇಳ್ತಾ ಇದ್ರು. ಈಗ ಇವ್ರ ವಿರುದ್ಧ ಆಕ್ಷನ್ಸ್ ಆಗಬೇಕು ಅಂತಂದರೆ ಒಂದು ಶಿಸ್ತು ಇರಲಿಲ್ಲ, ರಾಜ್ಯಪಾಲರಿಗೆ ಈ ರೀತಿಯಾಗಿ ಹೋಗ್ಬಿಡಿ ಅಂತ ತಡೆಯೋದಕ್ಕೆ ನೀವ್ಯಾರು, ಗೌರವ ಕೊಡಲಿಲ್ಲ, ಕನಿಷ್ಠ ಗೌರವ ಕೊಡೋ ಕೆಲಸ ಮಾಡಲಿಲ್ಲ ಅಂತ ಇವ್ರ ವಿರುದ್ಧ ಆಕ್ಷನ್ ಆಗಬೇಕು ಅಂತ. ಬಟ್ ಕಾಂಗ್ರೆಸ್ನವರು ಇದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರವನ್ನು ನಾವು ಹೆಂಗೆ ಹೋರಾಟ ಮಾಡಬೇಕಾಗತ್ತೆ, ಲೀಗಲ್ ಆಗೋ ಅಥವಾ ಸದನದಲ್ಲೋ ಹೇಗೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಖುದ್ದಾಗಿ ಸಿಎಂರನ್ನ ಭೇಟಿ ಆಗಿದ್ದು ಸ್ವಲ್ಪ ಹೊತ್ತುಗಳ ಕಾಲ ಇಬ್ಬರೂ ನಾಯಕರು ಚರ್ಚಿಸಿದ್ದಾರೆ.